ಹಾಯ್ ಕನ್ನಡವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಕೆಲವರು ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡಿ ಕೇಳ್ತಾ ಇದ್ದೀರಿ. ಸೊ ಯಾಕೆ ಒಂದು ಕಂಟಿನ್ಯೂಸ್ ಆಗಿ ಅಂದರೆ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇಲ್ಲ ಬೇಗ ನೀವು? ಸೊ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಸಂಜೆ ತನಕ ಎಲ್ಲ ವೀಡಿಯೋಸ್ಗಳು ಮೊದಲೆಲ್ಲ ಅಪ್ಲೋಡ್ ಆಗ್ತಾ ಇದ್ವಿ, ಈಗ ಯಾಕೆ ಅಪ್ಲೋಡ್ ಆಗ್ತಿಲ್ಲ? ಸೊ ಸಾಕಷ್ಟು ಇನ್ಫಾರ್ಮೇಷನ್ಗಳು ಡೌಟ್ಸ್ಗಳು ನಮಗೆ ಬರ್ತಿದೆ, ಮೆಸೇಜ್ಗಳನ್ನ ಮಾಡ್ತಿದ್ದೀವಿ ಅಂತ ಸಾಕಷ್ಟು ಜನ ಕೇಳ್ತಾ ಇದ್ದೀರಿ. ಮೊದಲೆಲ್ಲ ಅಪ್ಡೇಟನ್ನು ಬೇಗನೆ ಕೊಡ್ತಾ ಇದ್ದೀರಿ, ಯಾಕೆ ಥರ ಆಗ್ತಿದ್ದೀನಿ ಅಂತ. ಕೆಲ ದಿನಗಳಿಂದ ಮನಸ್ಸು ಸರಿ ಇಲ್ಲ, ಇನ್ನೊಂದು ಮತ್ತೊಂದು ರೀಸನ್ಗಳಿಂದ ಸೊ ವಿಡಿಯೋಸ್ಗಳು ಬರ್ತಾ ಇಲ್ಲ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಸಾಕಷ್ಟು ಜನ ಕೇಳ್ತಿರುವಂತಹ ಪ್ರಶ್ನೆಗಳ ಬಗ್ಗೆ ಆನ್ಸರ್ ಅನ್ನ ಕೊಡ್ತಾ ಹೋಗೋಣ. ಸೊ ಈ ವಿಡಿಯೋದಲ್ಲಿ ಏನು ಇನ್ಫಾರ್ಮೇಶನ್ ಅಂದ್ರೆ ಸೆಕೆಂಡ್ ರೌಂಡ್ ನ ಒಂದು ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ 2024 ಅಂದ್ರೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಗೆ ಸಂಬಂಧಪಟ್ಟಂತೆ ಸೆಕೆಂಡ್ ರೌಂಡ್ ನ ಲಿಸ್ಟ್ ಗೆ ಸಂಬಂಧಪಟ್ಟಂತೆ ಯಾರನ್ನೆಲ್ಲ ಪರಿಗಣಿಸ್ತಾರೆ, ಅದರಲ್ಲಿ ಸೀಟ್ ಯಾರಿಗೆ ಸಿಗುತ್ತೆ ಯಾರಿಗೆ ಸಿಕ್ಕಲ್ಲ, ಸೊ ಯಾವ ತರ ಹೋಗುತ್ತದು. ಸೊ ನಂತರದಲ್ಲಿ ನೀವು ಕೇಳ್ತಿರುವಂತ ಬೇರೆ ಬೇರೆ ಒಂದು ಕ್ವಶನ್ಸ್ ಇದಾವಲ್ಲ, ಅದ್ರ ಬಗ್ಗೆನೂ ಕೂಡ ಈ ವಿಡಿಯೋದಲ್ಲಿ ಆನ್ಸರ್ ಗಳಿಗೆ ಕೊಡ್ತಾ ಇರುವಂತದ್ದು. ವಿಡಿಯೋನ ತಪ್ಪದೆ ಕೊನೆವರೆಗೂ ನೋಡಿ. ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಶನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ. B.Ed ಕುರಿತು ಇನ್ಫಾರ್ಮೇಶನ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ಗಳು ಕನ್ನಡ ವೇದ ಯೂಟ್ಯೂಬ್ ಚಾನಲ್ ನಿಮಗೆ ಸಿಗ್ತಾ ಇರುತ್ತೆ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಇನ್ಸ್ಟಾಗ್ರಾಮ್, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ. ಟೆಲಿಗ್ರಾಮ್ ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ PDFs ಎಲ್ಲ ಅಪ್ಲೋಡ್ ಆಗ್ತಿರ್ತವೆ. ಇನ್ಸ್ಟಾಗ್ರಾಮ್ ನಿಮ್ಗೆ ಪ್ರಶ್ನೆ ಡೌಟ್ ಡೈರೆಕ್ಟ್ ಆಗಿ ನಮ್ಮ ಜೊತೆ ಮೆಸೇಜ್ ಮಾಡೋದ್ರ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬಹುದು ಅಂತ ಹೇಳ್ತಾ ಸಾಕಷ್ಟು ಮೆಸೇಜ್ಗಳು ಕೂಡ ಬರ್ತಿದೆ, ಆದಷ್ಟು ರಿಪ್ಲೈಗಳನ್ನು ಕೂಡ ಮಾಡ್ತಿದೀವಿ ಅಂತ ಹೇಳ್ತಾ ಈಗ ವಿದ್ಯಾರ್ಥಿಗಳಿಗೆ ವಿಷಯದ ಕಡೆ ಬಂದ್ಬಿಡೋಣ. ಸೊ ಇದನ್ನ ಕೂಡ ವೀಕ್ಷಣೆ ಮಾಡಿಕೊಂಡು ನಮ್ಗೇನಾದ್ರು ಪ್ರೋತ್ಸಾಹ ಕೊಡಬೇಕು ಅನ್ಸಿದ್ರೆ ಕೊಡಬಹುದು ಅಂತ ಹೇಳ್ತಾ ಮೊದಲನೇದಾಗಿ ಒಂದೊಂದಾಗಿ ಎಕ್ಸ್ಪ್ಲೇನ್ ಕೂಡ ಮಾಡ್ತಾ ಹೋಗೋಣ. ಸಾಕಷ್ಟು ಪ್ರಶ್ನೆಗಳು ಬಂದಿದ್ದೇನೆಂದ್ರೆ ನಿನ್ನೆ ಅಂದ್ರೆ ಜನವರಿ 8ನೇ ತಾರೀಕು ಮತ್ತೆ ಮೊನ್ನೆ ಜನವರಿ 7ನೇ ತಾರೀಕಿನಂದು ವಿದ್ಯಾರ್ಥಿಗಳಿಗೆ ವಿಡಿಯೋ ಮಾಡ್ತಿರೋ ಟೈಮಲ್ಲಿ ನಾನು ಡೇಟ್ ಹೇಳ್ತಿರುವಂಥದ್ದು. ಸೊ ಜನವರಿ 7, 8ನೇ ತಾರೀಕಿಗೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಟ್ಟಿರ್ತೀವಿ ಅಂತ ಇಲಾಖೆ ಕಡೆಯಿಂದ ಮಾಹಿತಿನ ಕೊಟ್ಟರು. ಸೆಕೆಂಡ್ ರೌಂಡ್ಗೆ ವಿದ್ಯಾರ್ಥಿಗಳು ಯಾರ್ಯಾರು ಹೋಗ್ತಿದಾರಲ್ಲ, ಅಂದ್ರೆ ವಿದ್ಯಾರ್ಥಿಗಳನ್ನ ಯಾರು ಪರಿಗಣಿಸ್ತೀವಿ ಅಂತ ಇಲಾಖೆ ಹೊರಡಿದ್ರು ಅಂದ್ರೆ ಇಲ್ಲಿ ನೋಡ್ಬೋದಾಗಿರುತ್ತೆ. ಸ್ಟಾರ್ ಮಾರ್ಕ್ ಬಂದಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಸೊ ಅಥವಾ ಸೆಕೆಂಡ್ ಎಲಿಜಿಬಿಲಿಟಿ ಲಿಸ್ಟ್ ಅಂದ್ರೆ ವೆರಿಫಿಕೇಶನ್ ಲಿಸ್ಟ್ ಹೆಸರು ಬಂದು ವೆರಿಫಿಕೇಶನ್ ಕಂಪ್ಲೀಟ್ ಮಾಡಿದಂತ ವಿದ್ಯಾರ್ಥಿಗಳಾಗಿರ್ಬೋದು, ಕಾಲೇಜ್ ಸಿಕ್ಕಿನೂ ಸೆಕೆಂಡ್ ರೌಂಡ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡಂತ ವಿದ್ಯಾರ್ಥಿಗಳಾಗಿರ್ಬೋದು, ಅಥವಾ ಫಸ್ಟ್ ಎಲಿಜಿಬಿಲಿಟಿ ಅಂದ್ರೆ ವೆರಿಫಿಕೇಶನ್ ಲಿಸ್ಟ್ ಹೆಸರು ಬಂದು ವೆರಿಫಿಕೇಶನ್ ಆಗಿ ಫಸ್ಟ್ ಕಾಲೇಜ್ ಸೆಲೆಕ್ಷನ್ ಲಿಸ್ಟ್ ಅಲ್ಲಿ ಹೆಸರು ಬರ್ದಿರುವಂತಹ ವಿದ್ಯಾರ್ಥಿಗಳಾಗಿರ್ಬೋದು, ಇವರೆಲ್ಲರನ್ನು ಕೂಡ ಸೆಕೆಂಡ್ ರೌಂಡ್ ಗೆ ಆಪ್ಷನ್ ಎಂಟ್ರಿನ ಮಾಡಿ ಅಂತ ಇಲಾಖೆ ಕಡೆಯಿಂದ ಅವಕಾಶನ ಕೂಡ ಕೊಟ್ಟಿದ್ರು. ಅವಕಾಶ ಕೊಟ್ಟಿದ್ರು ಅಷ್ಟೇ, ವೆಬ್ಸೈಟ್ ಅಂತ ಓಪನ್ ಆಗಿಲ್ಲ. ಹೆವಿ ಜನಕ್ಕೆ ಸುಮಾರು ನನಗನ್ಸೋ ಪ್ರಕಾರ 90% ಹೆಚ್ಚಿಗೆ ಜನಕ್ಕೆ ವೆಬ್ಸೈಟ್ ನ ಸರ್ವರ್ ಪ್ರಾಬ್ಲಮ್ ಕಾಣಿಸಿದೆ. ನನಗೂ ಕೂಡ ಕಾಣಿಸಿದೆ ಸರ್ವರ್ ಪ್ರಾಬ್ಲಮ್. ವೆಬ್ಸೈಟ್ಗೆ ಹೋಗ್ತೀನಿ, ಏನು ಸುದ್ದಿ ಬರ್ತಿಲ್ಲ. ಒಂದು ಹೆವಿ ವೆಯ್ಟ್ ಮಾಡಿದ್ರೆ ಮಾತ್ರ ಏನೇನೋ ಒಂದು ನೆಕ್ಸ್ಟ್ ಹೋಗುತ್ತೆ, ಇಲ್ಲ ಅಂದ್ರೆ ಇಲ್ಲ. ಸೊ ಹೀಗಾಗಿ ವೆಬ್ಸೈಟ್ ನ ಸಮಸ್ಯೆ ನಿಮ್ಮೆಲ್ಲರಿಗೂ ಕೂಡ ಕಾಣಿಸಿದೆ, ಅದಕ್ಕೂ ಕೂಡ ನೀವು ನಂಗೆ ಹೇಳ್ತಾ ಇದೀರಿ. ಸೊ ನಾನು ಕೂಡ ವೆಬ್ಸೈಟ್ ನ ಒಂದು ರೀಸನ್ ಆಗಿರೋದ್ರಿಂದ ನಾನು ಹೇಳಿಕ್ ಬರೋದಿಲ್ಲ ಏನು ಎತ್ತ ಅಂತಂದ್ಬಿಟ್ಟು, ಯಾಕಂದ್ರೆ ವೆಬ್ಸೈಟ್ ಎರರ್ ಬರ್ತಿರೋದು ಇಲಾಖಾ ಪ್ರಾಬ್ಲಮ್ ಆಗಿರುತ್ತೆ, ಡಿಪಾರ್ಟ್ಮೆಂಟ್ ಪ್ರಾಬ್ಲಮ್ ಇರೋದ್ರಿಂದ ನಾನು ಅದಕ್ಕೆ ಸೊಲ್ಯೂಷನ್ ಏನು ಕೊಡ್ಲಿಕ್ಕೆ ಆಗೋದಿಲ್ಲ. ವೆಯ್ಟ್ ಮಾಡಿ ಅಂತ ಹೇಳ್ಬೋದು ಅಷ್ಟೇ ವೆಬ್ಸೈಟ್ ಅಲ್ಲೇ ಅಂತ. ಬಟ್ ಆದ್ರೂ ಕೂಡ ಏನಾಗಿಲ್ಲ. ಬಟ್ ಈಗ ಸಾಕಷ್ಟು ಜನಕ್ಕೆ ಡೌಟ್ ಏನಂದ್ರೆ ಇವತ್ತು ಮಾಡಬಹುದಾಗಿರೋ ಆಪ್ಷನ್ ಎಂಟ್ರಿನ ಇವಾಗ ಸ್ವಲ್ಪ ಬರ್ತಿದೆ, ಸರ್ವರ್ ಏನೋ ಕಾಣಿಸ್ತಾ ಇದೆ, ಆಗುತ್ತೆ ಏನು ಅಂತ. ನಿಮ್ಗೆ ವೆಬ್ಸೈಟ್ ತಗೋತಿದೆ ಅಂತಂದ್ರೆ ಅಲ್ಲಿ ತನಕ ಮಾಡ್ತಿರ್ಬೋದಾಗಿರುತ್ತೆ. ಒಟ್ನಲ್ಲಿ ನಿಮ್ಗೆ ಅದು ಸರಿಯಾಗಿ ಆಗಿದೆಯಾ ಇಲ್ವಾ ಅಂತ ಯಾವ ತರ ಗೊತ್ತಾಗುತ್ತೆ ಅಂದ್ರೆ, ನೀವು ಮತ್ತೆ ವಾಪಸ್ ಹೋಗ್ಬಿಟ್ಟು ಲಾಗಿನ್ ಆದಂತ ಪಕ್ಷದಲ್ಲಿ ನಿಮ್ಗೆ ನೀವು ಆಯ್ಕೆ ಮಾಡಿರ್ತಕ್ಕಂಥ ಅಂದ್ರೆ ಮತ್ತೆ ಏನೋ ಚೇಂಜಸ್ ಮಾಡ್ಕೊಂಡಿರ್ತಿರಲ್ಲ, ಆ ಒಂದು ಕಾಲೇಜ್ಗಳೇ ನಿಮ್ಗೆ ಕಾಣಿಸಿತ್ತು ಅಂತಂದ್ರೆ ಅಪ್ಡೇಟ್ ಆಗಿದೆ ಅಂತಾನೆ ಒಂದು ತಿಳ್ಕೊಬಹುದು. ಯಾಕಂದ್ರೆ ಸೇಮ್ ನಾನು ಕೂಡ ಇದೇ ತರ ಆಗಿರ್ತಕ್ಕಂಥದ್ದು. ಇವಾಗ ಸಬ್ಮಿಟ್ ಅಂತ ಆಪ್ಷನ್ ಕೊಟ್ಟಾಗ ಡಾಟಾ ಸಕ್ಸಸ್ಫುಲ್ ಅಂತ ಬರಬೇಕು, ಡಾಟಾ ಸಕ್ಸಸ್ಫುಲ್ ಅಂತ ತುಂಬಾ ಜನಕ್ಕೆ ಬರ್ತಾ ಇಲ್ಲ. ಈ ಒಂದು ಸಮಸ್ಯೆಗಳನ್ನ ಕೂಡ ಎಲ್ಲ ಹೇಳ್ತಾ ಇದ್ದೀರಿ, ಡಾಟಾ ಸಕ್ಸಸ್ಫುಲ್ ಅಂತ ಬರ್ತಿಲ್ಲ, ಸಬ್ಮಿಟ್ ಅಂತ ಕೊಡ್ತಾ ಇದೀವಿ ಅಂತ. ಸೊ ಮತ್ತೆ ಇನ್ ಕೆಲವರು ಮಾಡ್ತಿರೋದೇನೆಂದ್ರೆ ಡಿಲೀಟ್ ಆಲ್ನೇ ಕೊಟ್ಬಿಟ್ಟು ಹೊಸದಾಗಿ ಕಾಲೇಜಿನ ಎಂಟ್ರಿ ಮಾಡಕ್ ಹೋಗಿದ್ರೆ, ಸೊ ಅದು ತಪ್ಪಂತಲ್ಲ. ಬಟ್ ಆದ್ರೆ ಸರ್ವರ್ ಹೆವಿ ಸಮಸ್ಯೆ ಇರುವಂತ ಸಂದರ್ಭದಲ್ಲಿ ನಿಮ್ಗೆ ಮತ್ತೆ ಆಗುತ್ತೆ ಅನ್ನೋದು ಗ್ಯಾರಂಟಿ ಇರಲಿಲ್ಲ. ಮತ್ತೆ ಇವಾಗ ಹಳೆ ಕಾಲೇಜ್ಗಳನ್ನೇ ನೀವು ಬಿಟ್ಟಿದ್ರಿ ಅಂದ್ರೆ ಕೂಡ ಆ ಒಂದು ಬೇಸ್ ಮೇಲೆ ಕಾಲೇಜ್ ಸಿಕ್ಕಿರ್ತಿತ್ತು, ಸಿಗದೆ ಹೋಗ್ತಿತ್ತು, ಅದ್ರ ಮೇಲೆ ಹೋಗುತ್ತೆ. ಸೊ ಅದ್ರ ಬಗ್ಗೆ ಮಾತಾಡೋಣ ಮುಂದೆ. ಈಗ ಸಾಕಷ್ಟು ಜನ ಕೇಳ್ತಿರೋ ಸಮಸ್ಯೆ ಏನಂದ್ರೆ ವಿದ್ಯಾರ್ಥಿಗಳು ವೆಬ್ಸೈಟ್ ಸಮಸ್ಯೆ ಆಗಿತ್ತು, ಮತ್ತೆ ಇದು ಅವಕಾಶ ಕೊಡ್ತಾರಾ ಇಲ್ವಾ ಅಂತ. ಸೊ ಅವಕಾಶ ಸದ್ಯಕ್ಕೆ ಯಾವುದೇ ರೀತಿಯಾಗಿ ಇಲಾಖಾ ವೆಬ್ಸೈಟ್ ಅಲ್ಲಿ ಇಲಾಖೆ ಕಡೆಯಿಂದ ಅಧಿಕೃತ ಮಾಹಿತಿಗಳು ಪ್ರಕಟ ಆಗಿಲ್ಲ, ಪ್ರಕಟಣೆ ಕೂಡ ಬಂದಿಲ್ಲ. ಅಂದ್ರೆ ವಿದ್ಯಾರ್ಥಿಗಳು ಮತ್ತೆ ಅವಕಾಶ ಕೊಡ್ತೀವಿ ವೆಬ್ಸೈಟ್ ಅಲ್ಲಿ ಅಂದ್ರೆ ಸಮಸ್ಯೆ ಆಗಿತ್ತು, ಇನ್ನೊಂದು ಮತ್ತೊಂದು ಸರ್ವರ್ ಸಮಸ್ಯೆ ಅಥವಾ ಏನೋ ಒಂದು ಆಪ್ಷನ್ ಎಂಟ್ರಿಗೆ ಅವಕಾಶ ಕೊಡ್ತಾ ಇದೀವಿ, ಮತ್ತೆ ದಿನಾಂಕ ವಿಸ್ತರಣೆ ಏನು ಇಲಾಖೆಯವರು ಹೇಳಿಲ್ಲ. ಸದ್ಯಕ್ಕಿರೋ ಮಾಹಿತಿ ಪ್ರಕಾರ ಈ ವಿಡಿಯೋ ಮಾಡ್ತಿರೋ ಮಾಹಿತಿ ಸಮಯದ ಸಂದರ್ಭ ತನಕನೂ ಕೂಡ ಯಾವುದೇ ಸುದ್ದಿ ಇಲಾಖೆಯಿಂದ ಬಂದಿಲ್ಲ, ಅಂದ್ರೆ ದಿನಾಂಕ ವಿಸ್ತರಣೆ ಅಥವಾ ಆಪ್ಷನ್ ಎಂಟ್ರಿ ಕುರಿತು. ನಂತರದಲ್ಲಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೇನೆಂದ್ರೆ, ಆಪ್ಷನ್ ಎಂಟ್ರಿ ಮಾಡಿದವ್ರಿಗೆ ಮಾತ್ರ ಕನ್ಸಿಡರ್ ಮಾಡ್ತಾರ ಸೆಕೆಂಡ್ ರೌಂಡ್ ನ ಒಂದು ಲಿಸ್ಟ್ ಅಲ್ಲಿ, ಯಾರನ್ನೆಲ್ಲ ಪರಿಗಣಿಸ್ತಾರೆ, ಆಪ್ಷನ್ ಎಂಟ್ರಿ ಮಾಡದಿದ್ದವ್ರನ್ನ ಪರಿಗಣಿಸಲ್ವಾ ಏನು ಎತ್ತ ಅಂತ ಕೇಳ್ತಾ ಇದ್ರಿ. ಇದ್ರ ಬಗ್ಗೆ ಹೇಳುವಂತದ್ದಾದ್ರೆ ಯಾರಿಗೆ ಸೀಟ್ ಸಿಗುತ್ತೆ ಯಾರಿಗೆ ಸಿಗಲ್ಲ ಅಂತ ಹೇಳಿದ್ರೆ, ಸೊ ಇವಾಗ ಸಿಗಲ್ಲ ಅನ್ನೋಂತ ಅವ್ರ ಬಗ್ಗೆ ಮಾಹಿತಿನ ಕೊಡಿದ್ರೆ, ಯಾವ ವಿದ್ಯಾರ್ಥಿಗಳು ಹೇಳ್ತಾ ಇದ್ರಲ್ಲ ನಮಗೆ, ಅಂದ್ರೆ ಇವಾಗ ನಾವು ಕಾಲೇಜಿನ ಆಪ್ಷನ್ ಎಂಟ್ರಿ ಮಾಡಕ್ ಹೋದಂತ ಪಕ್ಷದಲ್ಲಿ ವೆಬ್ಸೈಟ್ ಸಮಸ್ಯೆ, ಸರ್ವರ್ ಇನ್ನೊಂದು ಸಮಸ್ಯೆ ಆಗ್ತಿತ್ತು, ನಾವು ಡಿಲೀಟ್ ಆಲ್ ಅಂತ ಕೊಟ್ಟಿದ್ವಿ, ನಾವು ಮತ್ತೆ ಸರ್ವರ್ ಸಮಸ್ಯೆಯಿಂದ ಯಾವ ಕಾಲೇಜನ್ನು ಸೆಲೆಕ್ಟ್ ಮಾಡಕ್ಕಾಗಿಲ್ಲ, ಅಂದ್ರೆ ಇರುವಂತ ಕಾಲೇಜನ್ನು ತೆಗೆದುಬಿಟ್ಟು ಆ ಹೊಸದಾಗಿ ಕೊಡೋಣ ಅಂತ ಹೋಗಿದ್ರಿ, ಹೊಸದಾಗಿ ಕೊಡೋಣ ಅಂತ ಹೋದ ಸಂದರ್ಭದಲ್ಲಿ ಯಾವ ಕಾಲೇಜು ನೀವು ಸೆಲೆಕ್ಟ್ ಮಾಡಿಲ್ಲ ಅಂದಾಗ, ನಿಮ್ಮ ಐಡಿಯಲ್ಲಿ ಒಂದು ಕಾಲೇಜ್ ಕೂಡ ಇಲ್ಲ ಅಂದಾಗ ನಿಮ್ಮನ್ನ ಅವರು ಸೆಕೆಂಡ್ ರೌಂಡ್ಗೆ ಪರಿಗಣಿಸೋದಕ್ಕೂ ಆಗಲ್ಲ. ಅಂದ್ರೆ ಪರಿಗಣಿಸಿದ್ರು ಕೂಡ ಕಾಲೇಜ್ ಇಲ್ಲ ಅಂದ್ಮೇಲೆ ಯಾವ ಒಂದು ಕಾಲೇಜ್ ಅಂತ ನಿಮ್ಗೆ ಚೆಕ್ ಮಾಡ್ತಾರೆ. ಸೊ ಇಂಥ ವಿದ್ಯಾರ್ಥಿಗಳು ಅಂದ್ರೆ ಎಲ್ಲ ಡಿಲೀಟ್ ಆಲ್ ಅಂತ ಕೊಟ್ಟು ಒಂದು ಕಾಲೇಜಿನ ಕೂಡ ಆಡ್ ಸಬ್ಮಿಟ್ ಅಂತ ಕೊಟ್ಟೇ ಇಲ್ಲ ಅಂತಂದ್ರೆ ವಿದ್ಯಾರ್ಥಿಗಳು
ಅಂತ ವಿದ್ಯಾರ್ಥಿಗಳು ಪರಿಗಣನೆ ಆಗೋ ಸಾಧ್ಯತೆನೇ ಇಲ್ಲ ಅಂತ ಹೇಳ್ಬೋದಾಗಿರುವಂಥದ್ದು. ನಂತರದಲ್ಲಿ ಇವಾಗ ಹಳೆ ಕಾಲೇಜ್ ಕೊಟ್ಟಿದ್ವಿ ನಾವು, ಈಗ ಸರ್ವರ್ ಸಮಸ್ಯೆ ಇನ್ನೊಂದು ಮತ್ತೊಂದು ಬಂತು ನಮಗೆ. ಸೊ ನಾವು ಅಪ್ಲಿಕೇಶನ್ ಹಾಕೋ ಟೈಮಲ್ಲಿ 10 ಕಾಲೇಜ್ ಹಾಕಿದ್ವಿ, 15 ಕಾಲೇಜ್ ಹಾಕಿದ್ವಿ, 3-4 ಕಾಲೇಜ್ ಹಾಕಿದ್ವಿ, ಎಷ್ಟೋ ಕಾಲೇಜ್ ಹಾಕಿದೀವಿ. ಸೊ ನಮ್ಮ ಹಳೆ ಕಾಲೇಜ್ಗಳು ಇದಾವೆ, ನಾವು ಈಗ ಆಪ್ಷನ್ ಎಂಟ್ರಿ ಮಾಡಿಲ್ಲ. ಸೊ ನಮ್ಮ ಪಾಡಿಗೆ ಅದು ಸುಮ್ಮನೆ ಹಾಗೆ ಇದೆ, ನಾವೇನು ಆಪ್ಷನ್ ಎಂಟ್ರಿ ಮಾಡಿಲ್ಲ ಅನ್ನೋ ವಿದ್ಯಾರ್ಥಿಗಳಿಗೆ ಡೋಂಟ್ ವರಿ. ಆ ಒಂದು ಕಾಲೇಜಿನ ಆಧಾರದ ಮೇಲೆ ಸೆಕೆಂಡ್ ರೌಂಡ್ಗೆ ನಿಮಗೆ ಪರ್ಸೆಂಟೇಜ್ ರಿಸರ್ವೇಷನ್, ಆ ಒಂದು ಕಾಲೇಜಲ್ಲಿ ಸೀಟ್ ಇದೆಯಾ ಇಲ್ವಾ, ನಿಮ್ಮ ಒಂದು ಪರ್ಸೆಂಟೇಜ್ ರಿಸರ್ವೇಷನ್ಗೆಲ್ಲ ಒಂದು ಪರಿಗಣನೆಗೆ ತಗೋತಾರೆ. ಬಟ್ ಸೀಟ್ ಸಿಗುತ್ತಾ ಬಿಡುತ್ತೋ ನಿಮ್ಮೊಂದು ಪರ್ಸೆಂಟೇಜ್ ರಿಸರ್ವೇಷನ್ ಕಾಲೇಜ್ ಮೇಲೆ ಅವಲಂಬನೆ ಆಗಿದೆ. ಒಟ್ನಲ್ಲಿ ಪರಿಗಣನೆಗೆ ಅಂತ ತಗೋತಾರೆ. ಯಾರನ್ನ ಹಳೆ ಒಂದು ಕಾಲೇಜನ್ನ ಅಂದ್ರೆ ಅಪ್ಲಿಕೇಶನ್ ಹಾಕೋ ಸಂದರ್ಭದಲ್ಲಿ ಕಾಲೇಜ್ ಆಯ್ಕೆ ಮಾಡಿರ್ತಿರಲ್ಲ, ಸೊ ಹಾಗೆ ನಿಮ್ದು ಅದೇ ತರ ಇದ್ದು ನೀವೇನು ಚೇಂಜಸ್ ಮಾಡಿಲ್ಲ ಅಂದ್ರೆ ನಿಮ್ನ ಹಾಗೆ ಪರಿಗಣನೆಗೆ ತಗೋತಾರೆ. ಇನ್ನೊಂದು ಆಪ್ಷನ್ ಎಂಟ್ರಿನ ಮಾಡಿದ್ವಿ, ಸಬ್ಮಿಟ್ ಅಂತ ಕೊಟ್ವಿ, ಬೇರೆ ಕಾಲೇಜಿನ ಫುಲ್ ಎಲ್ಲ ಚೇಂಜ್ ಮಾಡಿದೀವಿ, ಕಾಲೇಜನ್ನ ಆಯ್ಕೆ ಮಾಡಿದೀವಿ ಅನ್ನೋ ವಿದ್ಯಾರ್ಥಿಗಳನ್ನು ಕೂಡ ಪರಿಗಣನೆಗೆ ತಗೋತಾರೆ. ಒಟ್ಟಿನಲ್ಲಿ ಅವ್ರಿಗೆ ಸಬ್ಮಿಟ್ ಆಗಿರಬೇಕು, ನಿಮ್ಮ ಐಡಿಯಲ್ಲಿ ಕಾಲೇಜ್ಗಳು ಇರಬೇಕು ಅಷ್ಟೇ ಇಲಾಖೆಯವರಿಗೆ ಪರಿಗಣನೆಗೆ ತಗೊಳ್ಳೋದಕ್ಕೆ ಸೆಕೆಂಡ್ ರೌಂಡ್ಗೆ. ಅಂದ್ರೆ ಯಾವ ಕಾಲೇಜು ಅವ್ರ ಪರ್ಸೆಂಟೇಜ್ ಇನ್ನೊಂದು ಮತ್ತೊಂದು. ಬಟ್ ಎಲ್ರಿಗೂ ಸೀಟ್ ಸಿಗುತ್ತಾ ಅದ್ರ ಬಗ್ಗೆ ಮುಂದೆ ಮಾತಾಡೋಣ. ಸೀಟ್ ಸಿಗುತ್ತಾ ಇಲ್ವಾ, ಎಷ್ಟು ಕಟ್ ಆಫ್ ನಿಂತ್ಕೋಬಹುದು, ಸೊ ಕಾಲೇಜು ಸೆಕೆಂಡ್ ರೌಂಡ್ ಯಾವ ತರ ಇದೆ, ಏನು ಎತ್ತ, ಅದ್ರ ಬಗ್ಗೆ ಮುಂದಿನ ವಿಡಿಯೋಸಲ್ಲಿ ಮಾತಾಡೋಣ. ಸದ್ಯಕ್ಕಿರುವಂತಹ ಪ್ರಶ್ನೆಗಳಿಗೆ ಉತ್ತರ ಸಿಕ್ಕಿದೆ ಅನ್ಕೊಂಡಿದೀನಿ. ಯಾವ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುತ್ತೆ, ಯಾರನ್ನ ಪರಿಗಣಿಸ್ತಾರೆ, ಯಾರನ್ನ ಪರಿಗಣಿಸಲ್ಲ, ಏನು ಎತ್ತ, ನಿಮ್ಮ ಪ್ರಶ್ನೆಗಳಿಗೆ ವಿಡಿಯೋ ಮುಖಾಂತರ ಮಾಹಿತಿ ಕೊಟ್ಟಿದ್ದೀನಿ ಅನ್ಕೊಂಡಿದ್ದೀನಿ. ಸಾಕಷ್ಟು ಜನ ಪ್ರಶ್ನೆ ಕೂಡ ಕೇಳಿದಿರಿ, ಡೌಟ್ನ ಆದಷ್ಟು ನಾವು ರಿಪ್ಲೈ ಮಾಡಿದೀವಿ. ನಿಮಗೆ ರಿಪ್ಲೈ ಬಂದಿಲ್ಲದೇ ಇರುವಂಥ ವಿದ್ಯಾರ್ಥಿಗಳು ವಿಡಿಯೋ ಮುಖಾಂತರ ಆನ್ಸರ್ ಕೂಡ ಕೊಡ್ತಿದೀವಿ ಅಂತ ಹೇಳ್ತಾ, ಹೆಚ್ಚಿಗೆ ಅಪ್ಡೇಟ್ಸ್ ಇನ್ಫಾರ್ಮೇಷನ್ಗೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ.